ನಮ್ಮ ಅರ್ಜುನ ಹಾಗೆ ನಮ್ಮ ಗೋಪಾಲ ಸ್ವಾಮಿ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ಸದಾಕಾಲ ನಮ್ಮ ಜೊತೆ ಇದ್ದೇ ಇರ್ತಾರೆ. ಹೌದು, ಅವರು ನಿಜ ನಮ್ಮ ಜೊತೆ ಇಲ್ಲ, ಎಲ್ಲೋ ಮೋಡದ ಮರೆಯಲ್ಲಿ ಅವರು ನಿಂತ್ಕೊಂಡು ದಸರಾವನ್ನ ಕಣ್ತುಂಬಿಕೊಳ್ತಾ ಇರ್ತಾರೆ. ಹಾಯ್, ನಮಸ್ಕಾರ. ನಾನೆಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮಿಷ್ಟ. ಸ್ನೇಹಿತರೆ, ನಾಡ ಹಬ್ಬ ದಸರಾ, ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂತಂದ್ರೆ ಗಜಪಡೆ. ಹಾಗೆ 750 kg ತೂಕದ ಚಿನ್ನದ ಅಂಬಾರಿಯನ್ನ ಹೊರತಕ್ಕಂಥ ಅಂಬಾರಿ ಆನೆ. ಎರಡು 2025 ವಿಶ್ವವಿಖ್ಯಾತ ಮೈಸೂರು ದಸರಾ ಈ ಬಾರಿ ಹಲವಾರು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಅದೇನು ಅಂತಂದ್ರೆ ಇತ್ತೀಚೆಗೆ ನಡೆದ ಆ ಒಂದು ಇವೆಂಟ್ ಅನ್ನೋದು ಒಂದು ಗಿನ್ನಿಸ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದ್ರ ಬಗ್ಗೆ ತುಂಬಾ ಜನರಿಗೆ ತಿಳಿದಿರೋದಿಲ್ಲ. ಹಾಗೆ ಇದನ್ನ ಹೊರತುಪಡಿಸಿ ಅನೇಕ ರೀತಿಯ ವಿಶೇಷತೆಗಳನ್ನ ನಾವು ಈ ಬಾರಿ ದಸರಾದಲ್ಲಿ ನೋಡ್ಬೋದು. ಇದ್ರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. 2025 ವಿಶ್ವವಿಖ್ಯಾತ ಮೈಸೂರು ದಸರಾದ ವಿಶೇಷತೆಗಳ ಬಗ್ಗೆ ನಾವು ನೋಡೋದಾದ್ರೆ ಮೊದಲಿಗೆ ಡ್ರೋನ್ ಶೋ. ಸ್ನೇಹಿತರೆ, ಈ ಒಂದು ಡ್ರೋನ್ ಶೋ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಇದೇ ಒಂದು ಗಿನ್ನಿಸ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದು. ಅದೇನು ಅಂದ್ರೆ 2985 ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು ನಮ್ಮ ರಾಷ್ಟ್ರ ಪ್ರಾಣಿ ಹುಲಿಯ ಒಂದು ಕಲಾಕೃತಿಯನ್ನ ರಚನೆ ಮಾಡ್ತಾರೆ. ಇದು ಗಿನ್ನಿಸ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದರ ಒಂದು ಪ್ರೀವಿಯಸ್ ರೆಕಾರ್ಡ್ ಬಗ್ಗೆ ನಾವು ಮಾತಾಡೋದಾದ್ರೆ 1985 ಡ್ರೋನ್ಗಳನ್ನ ಬಳಕೆ ಮಾಡ್ಕೊಂಡಿರ್ತಾರೆ. ಈ ರೀಸನ್ ಇಂದ ಈ ಬಾರಿ ದಸರಾದಲ್ಲಿ ಈ ಒಂದು ಡ್ರೋನ್ ಶೋ ಅಂತಕ್ಕಂಥದ್ದು ಗಿನ್ನಿಸ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸ್ನೇಹಿತರೆ, ಇನ್ನ ಎರಡನೇ ಒಂದು ವಿಶೇಷತೆ ಏನು ಅಂತಂದ್ರೆ ಈ ಬಾರಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆನೆಗಳು ಕೂಡ ಪೆರೇಡ್ ನಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು. ಸ್ನೇಹಿತರೆ, ನಾವು ಪ್ರತಿಯೊಂದು ವರ್ಷ ಅಬ್ಸರ್ವ್ ಮಾಡೋ ತರ ಈ ಒಂದು 14 ಆನೆಗಳು ಏನು ಭಾಗವಹಿಸ್ತವೋ ಅವೆಲ್ಲ ಆನೆಗಳು ಕೂಡ ಪೆರೇಡ್ ನಲ್ಲಿ ಭಾಗವಹಿಸೋದಿಲ್ಲ. ಒಂದು 2 ಆನೆಗಳನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಅಲ್ಲೇ ಒಂದು ಪ್ಯಾಲೇಸ್ ಹತ್ರ ಬಿಟ್ಟಿರ್ತಾರೆ. ಆದ್ರೆ ಈ ಬಾರಿ 14 ಆನೆಗಳು ಕೂಡ ಭಾಗವಹಿಸ್ತವೆ. ಇದು ಈ ದಸರಾದ ಒಂದು ವಿಶೇಷತೆ. ಅಂಡ್ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದೇ, ಅಭಿಮನ್ಯು ಅಂಬಾರಿ ಆನೆ ಆಗಿದ್ರೆ ರೂಪ ಮತ್ತೆ ಕಾವೇರಿ ಕುಮ್ಕಿ ಆನೆಗಳಾಗಿರ್ತಾರೆ. ಇನ್ನ ಧನಂಜಯ ನಿಶಾನೆ ಹಾಗೆ ಗೋಪಿ ಬಂದು ನೌಪತ್ ಆನೆಯಾಗಿ, ಇನ್ನ ಭೀಮ, ಕಂಜನ್, ಪ್ರಶಾಂತ, ಸುಗ್ರೀವ, ಅದಾದ್ಮೇಲೆ ನಮ್ಮ ಲಕ್ಷ್ಮಿ, ಹೇಮಾವತಿ, ಅದೇ ರೀತಿಯಾಗಿ ಶ್ರೀಕಂಠ, ಇವೆಲ್ಲ ಆನೆಗಳು ಇದೆಯಲ್ಲ ಎಲ್ಲ ಆನೆಗಳು ಕೂಡ ಸಾಲಾನೆಗಳಾಗಿ ಭಾಗವಹಿಸ್ತವೆ. ಸ್ನೇಹಿತರೆ, ಇದನ್ನು ಬಿಟ್ಟು ಮೂರನೆಯ ಒಂದು ವಿಶೇಷತೆ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಹೇಮಾವತಿ. ಸ್ನೇಹಿತರೆ, ಹೇಮಾವತಿ ನಿಜವಾಗ್ಲೂ ಇದೊಂದು ವಿಶೇಷತೆ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ಅತಿ ಕಿರಿಯ ಆನೆ ಅಂತಕ್ಕಂಥ ದಾಖಲೆಯನ್ನ ನಮ್ಮ ಹೇಮಾವತಿ ಬರೆಯೋದಕ್ಕೆ ರೆಡಿ ಆಗಿದ್ದಾರೆ. ರೀಸನ್ ಏನು ಅಂತಂದ್ರೆ ಇವರಿಗೆ ಇನ್ನೂ ಕೇವಲ 11 ವರ್ಷ. 11 ವರ್ಷದ ಹೇಮಾವತಿ ಈ ಬಾರಿ ದಸರಾ ಪ್ರೊಸೆಷನ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಇದನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ರೆಡಿ ಆಗಿದ್ದೀರಾ. 4ನೆಯ ವಿಶೇಷತೆ ಏನು ಅಂತಂದ್ರೆ ನಮ್ಮ ಅಭಿಮನ್ಯು 6ನೇ ಬಾರಿಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನ ಹೊರೋದಕ್ಕೆ ರೆಡಿ ಆಗಿದ್ದಾನೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಭಿಮನ್ಯುವಿಗೆ ವಹಿಸಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಅವನು ನಡೆಸ್ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಸ್ನೇಹಿತರೆ, ಆ ದೇವರು ನಮ್ಮ ಅಭಿಮನ್ಯುವಿಗೆ ಒಳ್ಳೆ ಶಕ್ತಿ, ಧೈರ್ಯ ಕೊಟ್ಟು ಕಾಪಾಡಲಿ ಅಂತ ಅಂಡ್ ಅವನಿಗೆ ವಹಿಸಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಅವನು ಕಂಪ್ಲೀಟ್ ಮಾಡಲಿ ಅಂತ ದೇವರಲ್ಲಿ ಸ್ಪೆಷಲ್ ಆಗಿ ಬೇಡ್ಕೊಳ್ತಾ. ಅಂಡ್ 5ನೇ ವಿಶೇಷತೆ ಏನು ಅಂತಂದ್ರೆ ನಮ್ಮ ಅರ್ಜುನ, ಗೋಪಾಲ ಸ್ವಾಮಿ ಹಾಗೆ ಅಶ್ವತ್ಥಾಮ. ಸ್ನೇಹಿತರೆ, ಈ 3 ಆನೆಗಳು ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ. ಅದರಲ್ಲೂ ನಮ್ಮ ಅರ್ಜುನ ಹಾಗೆ ನಮ್ಮ ಗೋಪಾಲ ಸ್ವಾಮಿ
ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ಸದಾಕಾಲ ನಮ್ಮ ಜೊತೆ ಇದ್ದೇ ಇರ್ತಾರೆ. ಹೌದು, ಅವರು ನಿಜ ನಮ್ಮ ಜೊತೆ ಇಲ್ಲ, ಎಲ್ಲೋ ಮೋಡದ ಮರೆಯಲ್ಲಿ ಅವ್ರು ನಿಂತ್ಕೊಂಡು ಸೊ ದಸರಾವನ್ನ ಕಣ್ತುಂಬಿಕೊಳ್ತಾ ಇರ್ತಾರೆ. ನಿಜ ಹೇಳ್ತೀನಿ, ಅರ್ಜುನನಿಗೋಸ್ಕರ ಲಕ್ಷಾಂತರ ಅಭಿಮಾನಿಗಳು ಅವನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅರ್ಜುನನಿಗೂ ಕೂಡ ಗೊತ್ತು ನನ್ನನ್ನು ಎಷ್ಟು ಇಷ್ಟಪಡ್ತಕ್ಕಂಥ ಜನ ಇದ್ದಾರೆ ಅಂತ. ಅವರೆಲ್ಲ ಸಹ ಅಲ್ಲೇ ಒಂದು ಮೋಡದ ಮರೆಯಲ್ಲಿ ಸೊ ನಮ್ಮನ್ನೆಲ್ಲ ನೋಡ್ತಾ ಖುಷಿ ಪಡ್ಕೊಳ್ತಾರೆ ಅಂತ ಹೇಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.